IPL ಬಗ್ಗೆ ಮಾತಾಡ್ಬೇಕು ಅಂತಂದ್ರೆ, ಈಗ 18 ವರ್ಷ ಆದ್ಮೇಲೆ ಗೆದ್ದಿರೋದು ಕಪ್ಪು. ಎಲ್ಲಾರ್ಗು ತುಂಬಾ ಖುಷಿ ಇದೆ, ನನಗಂತೂ ತುಂಬಾ ಖುಷಿ ಇದೆ. ನಾನು 12 ವರ್ಷ ಇತ್ತು ನಾನು IPL ನೋಡಕ್ ಸ್ಟಾರ್ಟ್ ಮಾಡಿದಾಗ. RCB ಸಪೋರ್ಟ್ ಮಾಡೋದು ಅವಾಗಿಂದಾನೇ ಸ್ಟಾರ್ಟ್ ಮಾಡಿದ. RCB ಗೆ ಸಪೋರ್ಟ್ ಮಾಡೋದು. ಇವಾಗ ಕುಂಬ್ಳೆ ಅವ್ರು ಆಡ್ತಾ ಇದ್ರು, ರಾಹುಲ್ ದ್ರಾವಿಡ್ ಅವ್ರು ಇದ್ರು, ತುಂಬಾ ಜನ ಟೆಸ್ಟ್ ಪ್ಲೇಯರ್ಸ್ ಎಲ್ಲ ಆಡ್ತಾ ಇದ್ರು ನಮ್ಮ ಟೀಮಲ್ಲಿ. ಸೊ ಅವಾಗಿಂದ ನೋಡ್ತಾ ಇದ್ದೀನಿ. ಈಗ 18 ವರ್ಷ, ಆಲ್ಮೋಸ್ಟ್ ನನಗೆ 30 years ಈಗ. ಇವಾಗ ಗೆದ್ದಿದ್ದಾರೆ, ಅದೆಷ್ಟು ಖುಷಿ ಆಗ್ತಿದೆ ಅಂದ್ರೆ, ನನಗೆ ವರ್ಲ್ಡ್ ಕಪ್ ಗೆದ್ದೋದಕ್ಕಿಂತ ಜಾಸ್ತಿ ಖುಷಿ ಇದೆ. ನನಗೆ RCB ಕಪ್ ಗೆದ್ದು ತುಂಬಾ ಇಷ್ಟ ಆಯ್ತು. ಎಷ್ಟು ಸೆಲೆಬ್ರೇಟ್ ಮಾಡಿದ್ರೆ ನೈಟ್ ಎಲ್ಲ ನಿದ್ದೆ ಮಾಡಿಲ್ಲ ನಾನು. ತುಂಬಾ ಅಂದ್ರೆ ತುಂಬಾ. ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರೂ ನೋಡ್ತಾರೆ ಕ್ರಿಕೆಟ್. ನಮ್ಮ ಫ್ಯಾಮಿಲಿಯಲ್ಲಿ ನಮ್ಮ ತಾಯಿ, ತಂದೆ, ಎಲ್ಲಾರನು ಎಲ್ಲಾರನು ರಾತ್ರಿ ಎಲ್ಲ ನಿದ್ದೆಗೆಟ್ಟು ನೋಡಿ ಎಲ್ಲಾರು ಸೆಲೆಬ್ರೇಟ್ ಮಾಡಿದೀವಿ. ಎಲ್ಲಾರು ನಮ್ಮ ಮನೆ ಹಿಂದೆ ರೋಡಲ್ಲೇನೆ ದೊಡ್ಡ ಸ್ಕ್ರೀನ್ ಎಲ್ಲ ಹಾಕಿದ್ರು. ಸ್ಕ್ರೀನ್ ಹಾಕಿ ಎಲ್ಲಾರು ರೋಡಲ್ಲಿ ಇರೋರೆಲ್ಲ ಅದ್ರಲ್ಲಿ ಕುತ್ಕೊಂಡು ನೋಡಿ ಎಂಜಾಯ್ ಮಾಡಿದ್ರು. ತುಂಬಾ ತುಂಬಾ ಜನ ಸ್ವೀಟ್ ಹಂಚಿದ್ರು. ತುಂಬಾನೇ ಸೆಲೆಬ್ರೇಟ್ ಮಾಡಿದ್ವಿ. ಆ ಸೆಲೆಬ್ರೇಷನ್ಗೆ ನಮ್ಗೆ ಲಿಮಿಟೇ ಇರಲಿಲ್ಲ, ಅಷ್ಟು ಸೆಲೆಬ್ರೇಟ್ ಮಾಡಿದ್ವಿ. ರೋಡ್ ಶೋ ಮಾಡ್ತಾ ಇದ್ರು, ತುಂಬಾ ಪಟಾಕಿ ಹೊಡಿತಾ ಇದ್ರು. ತುಂಬಾ ಖುಷಿ ಆಯ್ತು ನಮ್ಗೆ. ಖುಷಿ ಒಂದ್ 24 ಗಂಟೆನೂ ಇರ್ಲಿಲ್ಲ ನಮ್ಮ ಹತ್ರ. ಏನಕ್ಕೆ ಅಂದ್ರೆ, ಆ ರೀಸನ್ ಮೊನ್ನೆ ನಡೆದಿರೋ ಇನ್ಸಿಡೆಂಟ್. ಎಷ್ಟು ಒಂದು 11 ಜನ ಅಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ರ್ಯಾಲಿ ನಡೆಯೋ ಟೈಮಲ್ಲಿ ಕಾಲ್ ತುಳಿತಕ್ಕೆ ಸಿಕ್ಕಿ ಸತ್ತೋಗಿದ್ದಾರೆ 11 ಜನ. ನನ್ಗೆ ಅದ್ ಕೇಳಿದಾಗ ಎಷ್ಟು ಆ ಖುಷಿ ಒಂದಿನಾನು ಇಟ್ಕೊಳಕ್ ಆಗಿಲ್ವಲ್ಲ ನಮ್ಗೆ ಅನ್ನೋ ತರ ಬೇಜಾರಾಯ್ತು. ಯಾಕಂದ್ರೆ ನಮ್ಮಂಗೆ ಅವರು ಫ್ಯಾನ್ಸ್, ಅವ್ರಿಗಂತನೂ ನಮಗೆ ಹೆಂಗ್ ಫ್ಯಾಮಿಲಿ ಇದೆಯೋ ಅದೇ ತರನೇ 11 ಜನಕ್ಕೂ ಫ್ಯಾಮಿಲಿ ಇದೆ. ಎಷ್ಟೋ ಜನ ಒಬ್ಬೊಬ್ಬರೇ ಮಕ್ಳು ಇರ್ತಾರೆ. 20 ವರ್ಷದವರೆಗೂ ಬೆಳೆಸ್ಬಿಟ್ಟು ಇನ್ನೇನ್ ಅವ್ರ ಲೈಫ್ ಸೆಟ್ಲ್ ಆಗ್ಬೇಕು ಅನ್ನೋ ಟೈಮಲ್ಲಿ ಈ ತರ ಅನಾವಶ್ಯಕವಾಗಿ ಈ ತರ ಸತ್ತೋಗ್ಬಿಟ್ರೆ ಫ್ಯಾಮಿಲಿಗೆ ಅವ್ರೇನಂತ ಉತ್ತರ ಕೊಡ್ತಾರೆ? ಅವ್ರು ಯಾರನ್ನ ಬ್ಲೇಮ್ ಮಾಡಕ್ಕಾಗುತ್ತೆ? ನಾವೀಗ ಹೇಳ್ಬೋದು, ಸರ್ಕಾರಕ್ಕೆ, ಎಷ್ಟೋ ಜನ ಸರ್ಕಾರಕ್ಕೆ ಬ್ಲೇಮ್ ಮಾಡ್ತಾ ಇದಾರೆ. CM ಗೆ, ಡೆಪ್ಯೂಟಿ CM ಗೆ, ಪೊಲೀಸ್ ಅವ್ರಿಗೆ, ಎಲ್ಲಾರ್ಗು ಬ್ಲೇಮ್ ಮಾಡ್ತಾ ಇದಾರೆ. ಈ ವ್ಯವಸ್ಥೆ ಸರಿ ಇಲ್ಲ ಅಂತ ಇದಾರೆ. ಅದು ಗೊತ್ತಿರೋದೆ, ಯಾರಿಗ್ ಗೊತ್ತಿಲ್ಲ ಹೇಳಿ ವ್ಯವಸ್ಥೆ ಸರಿ ಇಲ್ಲ ಅಂತ? ಯಾರಿಗ್ ಗೊತ್ತಿಲ್ಲದೆ ಇರೋದ ಅದು? ಎಲ್ಲಾರ್ಗೂ ಗೊತ್ತು ವ್ಯವಸ್ಥೆ ಸರಿ ಇಲ್ಲ ಅಂತ. ಏನ್ ಮಾಡಕ್ಕಾಗತ್ತೆ? ಈಗ ನಾವು ಅರ್ಥ ಮಾಡ್ಕೋಬೇಕು. ಯಾವುದೇ ಒಂದು ಸಿಚುವೇಶನ್ ಆಗೋದಕ್ಕಿಂತ ಮುಂಚೆ, ನಡೆಯೋದಕ್ಕಿಂತ ಮುಂಚೆ ನಾವು ಬೇರೆಯವ್ರನ್ನ ಬ್ಲೇಮ್ ಮಾಡೋದಲ್ಲ. ನಾವು ಎಷ್ಟು ರೆಸ್ಪಾನ್ಸಿಬಲ್ ಆಗಿರ್ಬೇಕಲ್ಲ ನಮಗ್ ಗೊತ್ತಿರ್ಬೇಕು. ಈಗ ಎಲ್ಲರೂ ಒಬ್ವಿಯಸ್ಲಿ ಗೊತ್ತು, ಇಡೀ IPL ಟೀಮಲ್ಲೇ ಬಿಗ್ಗೆಸ್ಟ್ ಫ್ಯಾನ್ ಬೇಸ್ ಇರೋದು RCB ಅಂತ ಎಲ್ಲಾರ್ಗೂ ಗೊತ್ತು. ಅದಲ್ಲದೆ 18 ವರ್ಷ ಆದ್ಮೇಲೆ ಕಪ್ ಗೆದ್ದಿರೋದು ಗೊತ್ತು. ಈ ತರ ಇರ್ಬೇಕಾದ್ರೆ ಎಷ್ಟು ಜನ ಸೇರ್ತಾರೆ ಅಂತ ಒಂದು ಅಂದಾಜು ಮಾಡೋದು ಸರ್ಕಾರಕ್ಕೆ ಗೊತ್ತಿರುತ್ತೋ ಗೊತ್ತಿರಲ್ವೋ ಸೆಕೆಂಡ್ರಿ. ಆದ್ರೆ ನಮಗ್ ಗೊತ್ತಿರುತ್ತಲ್ಲ ಎಷ್ಟು ಜನ ಸೇರ್ಬೋದು ಅಂತ. ಈ ತರ ಇರ್ಬೇಕಾದ್ರೆ ಗೊತ್ತಿದ್ದು ನಾವು ಅಲ್ಲಿ ಹೋಗಿ ಆಮೇಲೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ಮೇಲೆ ಅದನ್ನ ನಾವು ಇನ್ನೊಬ್ರಿಗೆ ಬ್ಲೇಮ್ ಮಾಡ್ತೀವಲ್ಲ, ಸರ್ಕಾರಕ್ಕೆ ಬ್ಲೇಮ್ ಮಾಡ್ತೀವಿ, ಪೊಲೀಸವ್ರಿಗೆ ಬ್ಲೇಮ್ ಮಾಡ್ತೀವಿ. ಸರ್ಕಾರ ಏನ್ ಮಾಡ್ತಾರೆ? ಅಮ್ಮಮ್ಮ ಅಂದ್ರೆ 10 ಲಕ್ಷನೋ 15 ಲಕ್ಷನೋ ಕಾಂಪನ್ಸೇಷನ್ ಕೊಡ್ತಾರೆ. ಅದನ್ ಬಿಟ್ರೆ ಇನ್ನೇನ್ ಮಾಡ್ತಾರೆ? 10 ಲಕ್ಷ 15 ಲಕ್ಷಕ್ಕೆ ಹೋಗಿರೋ ಜೀವ ವಾಪಸ್ ಬರುತ್ತಾ? ಅಥವಾ ಅಷ್ಟೇನಾ ಬೆಲೆ ಜೀವಕ್ಕೆ? ಅವ್ರು 10-15 ಲಕ್ಷ ಕಾಂಪನ್ಸೇಷನ್ ಏನೋ ವ್ಯಾಲ್ಯೂ ಮಾಡ್ತಾರೆ ಒಂದು ಜೀವಕ್ಕೆ. ಬಟ್ ಆದ್ರೆ ಆ ಫ್ಯಾಮಿಲಿಗೆ, ತಂದೆ ತಾಯಿಗೆ ಮಗನ ಕಳ್ಕೊಂಡಿರ್ತಾರೆ, ಮಗಳನ್ನ ಕಳ್ಕೊಂಡಿರ್ತಾರೆ, ಒಬ್ಬೊಬ್ರೇ ಇರ್ತಾರೆ ಮಕ್ಕಳು. ಅವ್ರಿಗೆಲ್ಲ 10-15 ಲಕ್ಷಕ್ಕೆ ಅವರು ಸಮಾಧಾನ ಮಾಡಕ್ಕಾಗತ್ತ? ಅವ್ರಿಗೆ ಸಮಾಧಾನ ಮಾಡ್ಕೊಳಕ್ ಆಗ್ತಾರ? ಅವ್ರ ಲೈಫ್ ಹೆಂಗೆ ಇನ್ ಮುಂದೆ? ನಮ್ಮ ಎಂಜಾಯ್ಮೆಂಟ್, ನಮ್ಗೆ ಖುಷಿ ಇರ್ಬೇಕು. ಅದು ನಮ್ ಫ್ಯಾಮಿಲಿಗೆ, ಅದ್ರಲಿಂದ ನಮ್ಮ ಎಂಜಾಯ್ಮೆಂಟ್ ಇಂದ ನಮ್ಮ ಫ್ಯಾಮಿಲಿಗೆ ತೊಂದರೆ ಆಗ್ಬಾರ್ದು. ಈ ತರ ತೊಂದರೆ ಅನ್ನೋದಕ್ಕಿಂತ ಇದೆಲ್ಲ ಕಾಲಿಕ ಮರಣಗಳಿವೆಲ್ಲ ಅಕಸ್ಮಾತ್ತಾಗಿ ಆಗಿದ್ರು ಇವನ್ ಯಾರನ್ನೂ ವಾಪಸ್ ಬರಕ್ ಆಗಲ್ಲ. ಇದನ್ನ ಯೋಚನೆ ಮಾಡ್ಬೇಕು ಎಲ್ಲಾ ಫ್ಯಾನ್ಸ್ ಅಷ್ಟೇ. ಅಂಧ ಭಕ್ತಿ ಇರಬಾರ್ದು. ಫ್ಯಾನ್ ಇರ್ಬೇಕು. ಫ್ಯಾನ್ ಎಲ್ಲ ನೋಡಿ ಎಂಜಾಯ್ ಮಾಡಿ, ಕ್ರಿಕೆಟ್ ನೋಡಿ. ಯಾರು ಬೇಡನಲ್ಲ, ಸ್ಟೇಡಿಯಂಗೆ ಹೋಗಿ ನೋಡಿ, ಪರವಾಗಿಲ್ಲ. ಆದ್ರೆ ನಮ್ಗೆ ನಮ್ಮ ರೆಸ್ಪಾನ್ಸಿಬಿಲಿಟಿ, ನಮ್ಗೆ ಅಂತ ನಮ್ಮ ಫ್ಯಾಮಿಲಿ ಇರುತ್ತೆ. ನಮ್ಮ ಅಪ್ಪ ಅಮ್ಮ, ಹೆಂಡತಿ, ಮಕ್ಕಳು ಕರೆಕ್ಟ್. ನಾವು ಚೆನ್ನಾಗಿದ್ರೆ ನಮ್ ಜೊತೆ ಎಲ್ಲರೂ ಚೆನ್ನಾಗಿರ್ತಾರೆ. ನಾವು ಬದುಕಿರ್ಬೇಕಲ್ಲ ಅದಕ್ಕೆ. ಫಸ್ಟ್ ಆಫ್ ಆಲ್ ನೀವು ಎಲ್ಲಾ ಕ್ರಿಕೆಟ್ ನೋಡಿ ಮಾಡಿ ಎಂಜಾಯ್ ಮಾಡಿ, ಅದ್ರ ಜೊತೆಗೆ ನಮ್ ರೆಸ್ಪಾನ್ಸಿಬಿಲಿಟಿ ಇರ್ಬೇಕು. ಈಗ ನೋಡಿ, ಬೆಂಗಳೂರಲ್ಲೇ ಏನಿಲ್ಲ ಅಂದ್ರೆ 1 ಕೋಟಿ 1.5 ಕೋಟಿ ಜನ ಇರ್ತಾರೆ. 1.5 ಕೋಟಿ ಮೇಲೆ ಇದ್ದಾರೆ ಪಾಪ್ಯುಲೇಷನ್. ಪೊಲೀಸರು ಎಷ್ಟು ಜನ ಇದ್ದಾರೆ? 5 ಲಕ್ಷ ಇದಾರ? 10 ಲಕ್ಷ ಇದಾರ? ಅಥವಾ 15 ಲಕ್ಷನೇ ಅನ್ಕೊಳ್ಳಿ. ಇಷ್ಟು ಜನ ಪೊಲೀಸರು 1.5 ಕೋಟಿ 2 ಕೋಟಿ ಜನನ ಹೇಗ್ ಕಂಟ್ರೋಲ್ ಮಾಡಕ್ಕಾಗುತ್ತೆ? ಅದಕ್ಕೋಸ್ಕರನೇ ಕ್ರೈಮ್ ರೇಟ್ಗಳು ಜಾಸ್ತಿ ಆಗ್ತವೆ. ನಮ್ಮ ಹುಷಾರಲ್ಲಿ ಎಷ್ಟು ಹುಷಾರಾಗಿರ್ತೀವೋ ಅಷ್ಟು ನಾವು ಸೇಫ್ ಆಗಿರ್ತೀವಿ. ಅಷ್ಟು ರೆಸ್ಪಾನ್ಸಿಬಲ್ ಆಗಿರ್ಬೇಕು ನಾವು. ಸಿಟಿಸನ್ ಆಗ್ಲಿ, ಸ್ಟೂಡೆಂಟ್ ಆಗ್ಲಿ, ಅಥವಾ ಕೆಲಸ ಮಾಡೋರಾಗ್ಲಿ, ಅಥವಾ ಯಾರೇ ಆಗ್ಲಿ, ಅದು ತಿಳುವಳಿಕೆ ಇರೋರು, ಬುದ್ಧಿವಂತ ಜೀವಿಗಳಲ್ವ ನಾವು ಮನುಷ್ಯರು. ರೆಸ್ಪಾನ್ಸಿಬಲ್ ಆಗಿ ಜೀವನ ಮಾಡೋದನ್ನ ಕಲಿಬೇಕು. ಇಲ್ಲ ಅಂದ್ರೆ ಈ ತರ ಅನಾಹುತಗಳಿಗೆ ಯಾರು ಹೊಣೆ ಆಗಲ್ಲ. ಯಾರು ಬರೀ ಬ್ಲೇಮ್ ಮಾಡ್ತಾ ಹೋಗ್ತಾರೆ ಪೊಲೀಸ್ ಅವ್ರ ಮೇಲೆ. ಯಾರ್ಯಾರು ಸಸ್ಪೆಂಡ್ ಮಾಡಿದ್ದಾರೆ.
ಏನ್ ಮಾಡಕ್ಕಾಗತ್ತೆ? ಅವ್ರು ಯಾರು ಈ ತರ ಆಗೋದಕ್ಕೆ ಯಾರಿಗೇನಾದ್ರೂ ಇಷ್ಟ ಇರುತ್ತೆ ಈ ತರ ಎಲ್ಲ ಮಾಡೋದಕ್ಕೆ? ಏನ್ ಮಾಡಕ್ಕಾಗಲ್ಲ. ನಮ್ ರೆಸ್ಪಾನ್ಸಿಬಿಲಿಟಿಂದ ನಾವೇ ಹುಷಾರಾಗಿ ನಾವೇ ಅಂತ ಜಾಗಗಳಿಗೆ ಅವಾಯ್ಡ್ ಮಾಡಿದಿದ್ರೆ ನಾವ್ ಇಷ್ಟೊತ್ತಿಗೆ ಆರಾಮಾಗಿ ಇರ್ಬೋದಾಗಿತ್ತ. ಈಗ ನೋಡಿ ಯೋಚನೆ, 30,000 ಜನ ಸೇರುವಂತ ಕೆಪಾಸಿಟಿ ಇರುವಂತ ಸ್ಟೇಡಿಯಂ ಅದು. 30,000 ಜನ. ಆ 30,000 ಜನ ಸೇರುವಂತ ಜಾಗಕ್ಕೆ 5 ಲಕ್ಷ ಜನ ನುಗ್ಗಿದ್ರೆ ಏನಾಗ್ಬೇಡ ಪರಿಸ್ಥಿತಿ? ಯಾರು ಕಂಟ್ರೋಲ್ ಮಾಡ್ತಾರೆ? ಯಾವ ಸಿಎಂ ಬಂದ್ರು ಇಲ್ಲ, ಡೆಪ್ಯೂಟಿ ಸಿಎಂ ಬಂದ್ರು ಇಲ್ಲ, ಇಡೀ ಪೊಲೀಸ್ ಫೋರ್ಸ್ ಬಂದ್ರು ಆಗತ್ತಾ ಕಂಟ್ರೋಲ್ ಮಾಡೋದಕ್ಕೆ ಕ್ರೌಡ್ ನ? ಅದು ನಮಗ್ ಗೊತ್ತಿರ್ಬೇಕು. ಎಷ್ಟೊಂದ್ ಜನ ಆ ವಿಡಿಯೋದಲ್ಲಿ ನೋಡ್ತಾ ಇದ್ದೆ, ಸಣ್ಣ ಸಣ್ಣ ಮಕ್ಕಳನ್ನ ಕರ್ಕೊಂಡ್ ಬಂದಿದ್ದಾರೆ, ವಯಸ್ಸಾಗಿರೋರ್ನ ಕರ್ಕೊಂಡ್ ಬಂದಿದ್ದಾರೆ. ಅವ್ರಿಗೆ ಹೇಗ್ ಅನ್ಸುತ್ತೆ ಆತರ ವಿಚಾರಗಳು? ಈ ತರ ಎಂಜಾಯ್ ಮಾಡ್ಬೇಕು ಅವ್ರೆಲ್ಲೋ ಇರ್ತಾರೆ, ಅವ್ರೆಲ್ಲೋ ಎಷ್ಟೋ ದೂರದಲ್ಲಿದ್ದು ಅವ್ರ ಶಾಲೆ ಹಾಕ್ಸ್ಕೊಂಡು ಅವ್ರ ಸನ್ಮಾನ ಅವ್ರು ಮಾಡಿಸ್ಕೊಂತ ಇರ್ತಾರೆ. ಅದ್ ನಮಗ್ ಕಣ್ಣಿಗೂ ಕಾಣೋದಿಲ್ಲ. ಕಂಡ್ರೆ ಎಷ್ಟೊಂದ್ ಜನ ಎಷ್ಟೋ ಮೇಲೆ ಮರ ಎಲ್ಲ ಹತ್ತಿ ಕೂತಿದ್ದಾರೆ. ಅಕಸ್ಮಾತ್ ಬಿದ್ದಿದ್ರೆ ಏನಾಯ್ತು? ಈಗೆಲ್ಲ ಯಾರು ಬರ್ತಾರೆ ಹೇಳಿ? ಫ್ಯಾನ್ ಮಾಡಿ ಎಂಜಾಯ್ ಮಾಡಿ ಹಾಗಂತ ಅಂದ್ಬಿಟ್ಟು ಅದನ್ನ ನಮ್ಮ ಫ್ಯಾಮಿಲಿನ ಸೈಡ್ಗಿಟ್ಟು ನಾವು ಅವ್ರ ಬಗ್ಗೆ ಯೋಚನೆ ಮಾಡ್ದೇನೆ ಇವರೇ ಎಲ್ಲ ಅನ್ಕೊಂಡು ನಾವು ಮಾಡೋದ್ರಿಂದ ಈ ತರ ಅನಾಹುತಗಳಾಗುತ್ತೆ. ಇದ್ರಲ್ಲಿಂದ ಯಾರಿಗೂ ತೊಂದ್ರೆ ಇಲ್ಲ, ನಮಗೆ ಮಾತ್ರ ತೊಂದ್ರೆ, ನಮ್ಮ ಫ್ಯಾಮಿಲಿ ಮಾತ್ರ ಅನ್ಭವಿಸೋದು. ಸತ್ತಿರೋರ್ ತಂದೆ ತಾಯಿಗಳು ಅನ್ಭವಿಸ್ತಾ ಇರೋದು. ಇವಾಗ ಯಾರು ಬರಲ್ಲ. ಈಗ ಜನರಲ್ ಆಗಿ ಹೇಳ್ತಾರೆ. ಮೊನ್ನೆ ಏನಂದ್ರು ಸಿಎಂ ಅವ್ರು ನಗ್ನಾಗ್ತಾನೆ ಮಾತಾಡಿದ್ರು. ಏನೋ ಹಂಗಾಗೋಯ್ತು, ಏನೋ ಅಕಸ್ಮಾತ್ ಆಗೋಯ್ತು, ನಾವೇನ್ ಅನ್ಕೊಂಡಿದ್ವಿ ಈ ತರ ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಅಲ್ಲಿ ಕುಂಭಮೇಳದಲ್ಲೂ ಆಯ್ತು, ಇಲ್ಲೂ ಆಯ್ತು, ಅದೇ ತರ ಇಲ್ಲೂ ಆಗಿದೆ ಅಂತ ಹೇಳಿ ಜನರಲ್ ಆಗಿ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಕಾಂಪನ್ಸೇಷನ್ ಕೊಡ್ತಾರೆ ಅಷ್ಟೇ. ಅವ್ರಿಗೇನು ಲಾಸ್ ಇಲ್ಲ ಇದ್ರಿಂದ. ನಿಮ್ ಫ್ಯಾಮಿಲಿಗೆ ಲಾಸ್, ನಿಮ್ಮನ್ನ ನಂಬ್ಕೊಂಡಿರೋರ್ಗೆ ಲಾಸ್. ಅದಕ್ಕೆ ಏನೇ ಮಾಡಿದ್ರು ರೆಸ್ಪಾನ್ಸಿಬಲ್ ಆಗಿ ಮಾಡಿ, ಎಂಜಾಯ್ ಮಾಡಿ, ಬೇಡ ಅನ್ನಲ್ಲ, ಅಂದ್ರೆ ರೆಸ್ಪಾನ್ಸಿಬಲ್ ಆಗಿ ಮಾಡಿ ಇಷ್ಟೇ. ಯಾರೇ ನಮ್ಮ ವ್ಯೂವರ್ಸ್ ನೋಡ್ತಾ ಇದ್ರು ದಯವಿಟ್ಟು ರೆಸ್ಪಾನ್ಸಿಬಲ್ ಆಗಿ ಏನೇ ಡಿಸಿಷನ್ ತಗೊಂಡ್ರೆ, ನಿಮ್ಮ ಒಂದು ಡಿಸಿಷನ್ ಇಂದ ಇಡೀ ಫ್ಯಾಮಿಲಿ ಸಫರ್ ಆಗ್ಬೇಕಾಗತ್ತೆ. ಸೊ ಏನೇ ಮಾಡಿದ್ರು ರೆಸ್ಪಾನ್ಸಿಬಲ್ ಆಗಿ ಮಾಡಿ ಅಷ್ಟೇ ಹೇಳೋದು. ಥ್ಯಾಂಕ್ ಯು.